प्रेम नारायण जी, लास्ट टाइम क्या था अभी मुनस्वामी का पीरियड में क्या क्या किया, फाउंडेशन डाल कोई उसका ना फाउंडेशन स्टोन रही ना, वो स्टोन सभी उधर एक कीजिए, डालिए। उसमें क्या होता है, हमको क्या होना चाहिए, वही एक एमपीआई, अभी माजी एमपी, अभी मलेश बाबू ही नंजेगौड़ा है, उसका क्या हुआ, उसको भी हमें रेस्पेक्ट देने का हमारा मारी कुप्पम रैल्वे ಹೊಸ ಲೈನು 24 ಕಿಲೋಮೀಟರ್ 297 ಕೋಟಿ ರೂಪಾಯಿ ಖರ್ಚು ಮಾಡಿ ಇದಕ್ಕೆಲ್ಲವೂ ಕೂಡ 100ಕ್ಕೆ 100 ನಮ್ಮದೇ ದುಡ್ಡು ಕೊಡ್ರಿ, ನಿಮ್ಮದೇನು ದುಡ್ಡಿಲ್ಲಪ್ಪ, ಮತ್ತೆ ಆಮೇಲೆ ಇದು ಮಾಡಬೇಡ್ರಿ ಹಾಗಲ್ತೀರಾ. ನಾವು ಈಗಾಗಲೇ ಇದನ್ನು 2027ಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ವೈಟ್ ಫೀಲ್ಡ್ ಕೋಲಾರ ಹೊಸ ಲೈನ್ 52.9 ಕಿಲೋಮೀಟ್ರು 350 ಕೋಟಿ ರೂಪಾಯಿನ ಯೋಜನೆ. ಇದು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 50-50ರಲ್ಲಿ ಇತ್ತು. ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ, ನೀವು ಮಾಡಬೇಡಿ ಅಂತಾರೆ. ಬೇಜಾರು ಮಾಡ್ಕೊಬೇಡಿ ಗೌಡ್ರೆ. ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ, ನಮ್ಮ ಅಪ್ರಾಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. 20 ನಂಬರ್ 7 ಬದಲಿಗೆ ROB ಉರಿಗಮ್ ಚಾಂಪಿಯನ್, ಯಾವುದಪ್ಪ ಉರಿಗಮ್ ಚಾಂಪಿಯನ್ ಅಂತ ಊರಿದೆಯಾ ನಡುವೆ 2012-13ರಲ್ಲಿ ಮಂಜೂರಾಗಿತ್ತು. ಇದು ಕೂಡ ರಾಜ್ಯ ಸರ್ಕಾರ 50% ಕೊಡ್ತೀವಂತ ಅಂದರು. ಅದಕ್ಕೆ 4 ಎಕರೆ 38 ಗುಂಟೆ ಜಾಗ ಬೇಕು. ನನಗೇನು ಗೊತ್ತಿಲ್ಲ, GC ಇಲ್ಲಿ ಇದ್ದಾರೆ, ನಿಮ್ಮ ನೀನು ನಮಗೆ ಪ್ರಾಜೆಕ್ಟ್ಗೆ ದುಡ್ಡು ಕೊಡಿದವರು ಪರವಾಗಿಲ್ಲಪ್ಪ, ಕುಂತ್ಕೊಳ್ಳಿ. ರವಿ, ಈ 4 ಎಕರೆ 38 ಗುಂಟೆ ಜಾಗನ ನಮ್ಗೆ ಹಸ್ತಾಂತರ ಮಾಡಬೇಕು. ಮಾಡ್ತೀರಾ ಸ್ವಾಮಿ? 4 ಎಕರೆ 38 ಗುಂಟೆ ಜಾಗ ಹಸ್ತಾಂತರ ಮಾಡಿ ನಾನು ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಗೆ ಡೈರೆಕ್ಷನ್ ಕೊಡ್ತೀನಿ ಟೆಂಡರ್ ಕರೆಯೋದಕ್ಕೆ. ಹೊಡೀರಪ್ಪ ಇತ್ಕಾರ ಒಂಚೂರು ಜೋರಾಗಿ ಚಪ್ಪಾಳೆನ. ಏನು ಅಯ್ಯೋ ಭಲೆ ಕತೆ ಅಲ್ರಪ್ಪ ನಿಮ್ಮದು. ಮಲ್ಲೇಶ್, ನೀವು ಅದನ್ನು ನೋಡ್ಕೋಬೇಕು. ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಯಾವ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ 1 ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಇದೇ ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಾಯ್ತದೆ. ನಾನು ಮಂತ್ರಿ ಆಗಲಿಲ್ಲ ಅಂದರೆ ಇನ್ನಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಕರ್ಕೊಬರೋರೆಲ್ಲ ಗೊತ್ತಿಲ್ಲ, ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೆ ಇಲ್ಲೋ ಗೊತ್ತಿಲ್ಲ. ನಾನು प्रेम नारायण जी, लास्ट टाइम क्या था अभी मुनस्वामी का पीरियड में क्या क्या किया, फाउंडेशन डाल कोई उसका ना फाउंडेशन स्टोन रही ना, वो स्टोन सभी उधर एक कीजिए, डालिए। उसमें क्या होता है, हमको क्या होना चाहिए, वही एक एमपीआई, अभी माजी एमपी, अभी मलेश बाबू ही नंजेगौड़ा है, उसका क्या हुआ, उसको हमें रेस्पेक्ट देने का हमारा काम है, इसलिए वो भी कीजिए. ಅವಶ್ಯಕತೆ ಇರ್ತಕ್ಕಂಥ ಕಾರ್ಯಕ್ರಮ, ದುಡಿಮೆಯನ್ನು ಮಾಡಿ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ಕೋಲಾರ ಜಿಲ್ಲೆ. 16 ವರ್ಷಗಳ ಹೋರಾಟ ಮಾಡಿ ಅದರ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಂಡಿದೆ ಅಂದರೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವ್ರು ಮಾತ್ರ. ಅದು ಶಾಶ್ವತವಾದ ಪರಿಹಾರ ಅಲ್ಲ. ಶಾಶ್ವತವಾದ ಪರಿಹಾರವನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ಕರ್ನಾಟಕ ಭಾರತ ಸರ್ಕಾರದಲ್ಲಿ ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿದ್ದೇನೆ. ರಾಷ್ಟ್ರದ ರಾಜಕಾರಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳೋದ್ರಿಂದ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದಕ್ಕೆ ನಾನು ಕುಳಿತಿರ್ತಕ್ಕಂಥ 4-5 ಜನ ರಾಜಕಾರಣಿಗಳಿಗೆ ವಿನಂತಿ ಮಾಡ್ತೀನಿ, ಒಂದು 8-10 ದಿನ ನನ್ನ ಕಚೇರಿಗೆ ಬನ್ನಿ. ದೇಶ ಏನು, ದೇಶದ ವ್ಯವಸ್ಥೆಯಲ್ಲಿ ರಾಜ್ಯ ಏನು, ರಾಜ್ಯದಲ್ಲಿ ಜಿಲ್ಲೆ ಏನು, ಜಿಲ್ಲೆಯಲ್ಲಿ ತಾಲೂಕೇನು, ತಾಲೂಕಿನಲ್ಲಿ ಹೋಬಳಿ ಏನು,
ಹೋಬಳಿಯಲ್ಲಿ ಪಂಚಾಯಿತಿ ಏನು, ಪಂಚಾಯಿತಿಯಿಂದ ಹಿಡಿದು ಕೊನೆಯ ಕಟ್ಟಕಡೆಯ ಕೊನೆಯ ಹಳ್ಳಿಯಲ್ಲೂ ಕೂಡ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸುಮಾರು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಂಥ ಏನು ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದೆ, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅಸ್ಸಾಂ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಮೇಘಾಲಯ ಇರ್ಬೋದು, ತ್ರಿಪುರ ಇರ್ಬೋದು, ಇಂಥ 7-8 ರಾಜ್ಯಗಳನ್ನು ನಾನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೂಚನೆ ಮೇರೆಗೆ ನಂಜೇಗೌಡರೆ ಹೋಗ್ತಾ ಇರ್ತೀನಿ. ನೀವು ಅಲ್ಲಿ ಬಂದು ನೋಡಬೇಕು ಯಾವ ರೀತಿ ಇದೆ ಅನ್ನೋದನ್ನು. ಬಡತನವಾಗಿ ಇರಬಾರ್ದು ಅನ್ನೋದು ದೇಶದ ಬಯಕೆ. ಚುನಾವಣೆ ಬಂದಾಗ 2 ತಿಂಗಳು ರಾಜಕಾರಣ ಮಾಡೋಣ. ದಿನವೂ ಕೂಡ ರಾಜಕಾರಣ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನಿಮಗೂ ಕೂಡ ಎಲ್ಲವೂ ಕೂಡ ಅರಿವಿದೆ. ನಾನು ನಂಜೇಗೌಡರಿಗೆ ಇಷ್ಟು ಮಾತ್ರ ಹೇಳ್ತೀನಿ, ನಂಜೇಗೌಡರು ನನಗೆ ಅಂಥ ಸ್ನೇಹಿತರಲ್ಲ, ಆದರೆ ನಂಜೇಗೌಡರ ನಡವಳಿಕೆಯನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. 20 ವರ್ಷಕ್ಕೂ ಮೇಲ್ಪಟ್ಟು ಪಂಚಾಯಿತಿ ಅಧ್ಯಕ್ಷ ಕಾರ್ಯದರ್ಶಿ ಏನೋ ಕೆಲಸ ಮಾಡಿದ್ದೀರಿ. ಜನರ ನಾಡಿ ಮಿಡಿತದ ಜೊತೆಯಲ್ಲಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಜಮಾನ್ರಿ. DRM जी हमारा ये नारायण और प्रेम नारायण जी, आप भी हमारा MP साहब, बाद में MLA साहब, दूसरा कौन है ले को जाइए बाद में एक दिन आप विथिन वीक मुझे होना चाहिए। वो मालूर का क्या वो MP MLA दोनों भी मुझे रिक्वेस्ट किया, वो सालों होना चाहिए, वो विथिन 15 डेज मुझे रिपोर्ट होना चाहिए। बाद में आपको क्या करना, क्या ऐसा करना, DRM जी इधर है, वो हमारा भगवान है, वही 10 का दाल को मुझे भेजिए। बाद में भारत सरकार के दूसरा ऑफिसर का पास मैं कराता है। अब थोड़ा भी मुश्किल नहीं कीजिए, मुझे होना चाहिए। ಭಾರಿ ಒಳ್ಳೆ ತಳಿನಲ್ಲಿ ಬಂದಿದ್ದೀನಿ. ಬಡ್ಜೆಟನ್ನು ರಾಷ್ಟ್ರದ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ರೈಲ್ವೆ ಬಡ್ಜೆಟ್ ಇದ್ದಿದ್ದು ಯಜಮಾನ್ರೆ, ನಾವೇನು ಇವತ್ತು ಮಾಡಿ 80,000 ಕೋಟಿ, ಇವತ್ತು 2,75,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಮೊದಲು ಕೊಡ್ತಾ ಇದ್ದಿದ್ದು 833 ಕೋಟಿ. ಮೋದಿಯವರು ಬಂದಾದ ಮೇಲೆ ಒಂದೊಂದು ವರ್ಷಕ್ಕೆ 7,500 ಕೋಟಿ ರೂಪಾಯಿ. ಅದಲ್ಲದೆ 49,000 ಕೋಟಿ ರೂಪಾಯಿಗಳ ಯೋಜನೆಗಳಾಗೇ ಇದ್ದು, ಆ ಯೋಜನೆಗಳನ್ನು ಕೂಡ ನಾವೆಲ್ಲ ಒಂದು ಕಡೆ ನಾನು ಬಂದ ಮೇಲೆ ನನಗಂತ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಒಯ್ತೀನಿ ಒಂದು ಕಾಗದ ತಗೊಂಡು ಕೊಡ್ತಾ ಇರ್ತೀನಿ. ಮಾಡೋದಿಲ್ಲ ಅಂದರೆ ಯಾಕೆ ಮಾಡೋದಿಲ್ಲ ಅಂತ ಬರೆದ್ಬಿಡಿ, ನಂದೇನು ತೊಂದರೆ ಇಲ್ಲ ಅಂತೀನಿ. ಆ ಥರ ಬರೆಯೋ ಕೆಲಸ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ, ನಂಜೇಗೌಡರ ಕೇಂದ್ರ ಸರ್ಕಾರದಲ್ಲಿ ಮಾಡೋದಿಲ್ಲ. ನಾನು ನಿಮ್ಗೆ ಒಂದು ಮಾತನ್ನು ಇವತ್ತು ಹೇಳೋಯ್ತೀನಿ, ಏನು ಇವತ್ತು ನಾನು ಇಲ್ಲಿ ಹೇಳ್ತೀನಿ, ಕೆಲಸ ಕಾರ್ಯಗಳು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಬಂಗಾರಪೇಟೆ ಸ್ಟೇಷನ್ನು 10 ಕೋಟಿ ಖರ್ಚು ಮಾಡಿ ಮಾಡ್ತಾಯಿದ್ದೀವಿ. ಕೋರಮಂಡಲ್ ಸ್ಟೇಷನ್ನು ಒಂದು ಹಂತಕ್ಕೆ ಬಂದಿದೆ. ಅದಲ್ದಿರ ಉರಿಗಾಮ್ ಸ್ಟೇಷನ್ನು ಅದು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಬಂಗಾರಪೇಟೆಗೆ ನಾವು 22 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದು 2026ಕ್ಕೆ ಪೂರ್ಣ ಮಾಡ್ತೀವಿ ಸಾಹೇಬ್ರಿ. 26ಕ್ಕೆ ನಾವು ಪೂರ್ಣ ಮಾಡ್ತೀವಿ. ಮಾಲೂರು 20 ಕೋಟಿ ರೂಪಾಯಿ ಕೆಲಸ ಪ್ರಗತಿಯಲ್ಲಿದೆ. ಇದು ಯಾವುದು ಮತ್ತೊಂದು ಯಾವುದು ನನಗೆ ಗೊತ್ತಿಲ್ಲ. ನಾನು DRM जी अभी 20 करोड़ का क्या काम चालू हो रही। प्रेम नारायण जी, अब दूसरा कौन है आपका पास? राजीव शर्मा को कुछ तो भी आता है। राजीव शर्मा किधर है? शर्मा जी अब आइए इधर। बहुत अलग है, बहुत है। थोड़ा थोड़ा आप कन्नड़ा सीखो, मुझे थोड़ा पूल रखता है, अब आना चाहिए। अभी इधर इम्पॉर्टेंट है, इधर भी बहुत गरीबा है, इसलिए मुझे होना चाहिए। विथिन वीक मुझे कैसा है क्या है, दोनों भी 3 घंटा 4 घंटा एक लेवल क्रॉसिंग में होता है क्या, तो कितने प्रॉब्लम है, हमें भी थोड़ा ಕಾನ್ಸಂಟ್ರೇಷನ್ करना पड़ेगा. ನಾನು ಬರಬೇಕಾದ್ರೆ ನಮ್ಮ DRM ಅವ್ರನ್ನ ಮಾತಾಡ್ತಾ ಬರ್ತಾ ಇದ್ವಿ. ರೋಗಗ್ರಸ್ತ ಯಾವುದಾದ್ರು ಇದ್ದರೆ ರೈಲ್ವೆ ಲೆವೆಲಿಂಗ್ ಕ್ರಾಸ್ಗಳು, ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ನಂಜೇಗೌಡರು ಸಾಹೇಬ್ರೆ, ಗೋವಿಂದರಾಜು ಅವರೇ, ನಮ್ಮ ಇನ್ನೊಬ್ಬರ ಹೆಸರು MPLC ಅನಿಲ್, ಇದನ್ನು ಹೋಗ್ಲಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳು ಎಲ್ಲ ಒಂದು ಕಡೆ, ಕೇವಲ ಕರ್ನಾಟಕದಲ್ಲ ಎಲ್ಲ ಕಡೆಯಲ್ಲೂ ಕೂಡ ದುಡ್ಡು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು. ರಾಷ್ಟ್ರದ ಪ್ರಧಾನಿಗಳು ಇದು ಬೇಡ ಅಂತ ತೆಗೆದಾಕಿ
ಸುಮಾರು 13,200 ಕಡೆ ಈಗಾಗಲೇ ಲೆವೆಲ್ ಕ್ರಾಸಿಂಗ್ ತೆಗೆದಾಕಿದ್ದೀವಿ. ರಾಷ್ಟ್ರದಲ್ಲಿ ಸ್ವತಂತ್ರ ಬಂದು 76 ವರ್ಷ ಆಗಿದ್ರು. 76 ವರ್ಷದಲ್ಲಿ ಮಾಡಿದ್ದು ಕೇವಲ 2,800. 11 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಆದಮೇಲೆ 13,200 ಲೆವೆಲ್ ಕ್ರಾಸಿಂಗ್ ತೆಗೆದಿದ್ದೀವಿ. ಕರ್ನಾಟಕದಲ್ಲಿ 650ಕ್ಕೂ ಮೇಲ್ಪಟ್ಟು ಈಗಾಗಲೇ ಮುಗಿಸಿದ್ದೀವಿ. ಇನ್ನು 1.5 ಇಂದ 2 ವರ್ಷದಲ್ಲಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಬೆಂಗಳೂರಿಗೆ ಸರಹದ್ದಿನಲ್ಲಿರ್ತಕ್ಕಂಥ 100 ಕಿಲೋಮೀಟ್ರ್ ದೂರದಲ್ಲಿ, ಬೆಂಗಳೂರಿಗೆ ಸರಹದ್ದಿನಲ್ಲಿರ್ತಕ್ಕಂಥ 100 ಕಿಲೋಮೀಟ್ರ್ ದೂರದಲ್ಲಿ ಅದು ಯಾವ ಪಾರ್ಟಿ, ಯಾರು MLA, ಯಾರು MP, ಯಾರು ಅನ್ನೋದು ನಮಗೆ ಮುಖ್ಯ ಇಲ್ಲ. ನಮಗೆ ಜನರಿಗೆ ಬೇಕಾಗಿದ್ದ ಸವಲತ್ತು ಮುಖ್ಯ. ಈಗಾಗಲೇ ಮಾಡಿದ್ದೇವೆ. ನಮ್ಮ DRM ಅವರು ಹೇಳ್ತಾ ಇದ್ರು, ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೋಗಿದೆ. ಇವತ್ತು ಕೂಡ ರೈಲ್ವೆ ಗೇಟ್ ಹಾಕಿದ್ರೆ ಒಂದು ರೀತಿ ಮುಜುಗರ ಆಯ್ತದೆ ಅನ್ನೋ ದೊಡ್ಡ ಮಾತನ್ನು ರೈಲ್ವೆ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ ಅಂದರೆ, ನಂಜೇಗೌಡರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ನೀವೇ ಹೇಳಿ.